ಹಾಯ್ ಹಲೋ, ನಾನು ಎಂಜೆ ಲಲಿತಾ. ನಿಮಗೆ ನಿನ್ನೆ ಪೇಪರ್ ಕಟ್ಟಿಂಗಲ್ಲಿ ಅಂಬ್ರೆಲಾ ಫ್ರಾಕ್ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ನಿಮಗೆ ತೋರಿಸಿದ್ದೀನಿ. ಇವಾಗ ನಾನು ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ನೋಡಿ ಬುಕ್ಗಳು. ಇದು ಇವಾಗ ಕಟ್ಟಿಂಗು ಈ ಥರ ಯಾವ ಥರ ಮಾಡ್ಕೋಬೇಕು ಅಂತಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಬುಕ್ಕಲ್ಲಿ ಇರೋದು ಡ್ರಾಯಿಂಗು. ಈ ಥರ ನೀವು ಒಂದೊಂದು ಡ್ರಾಯಿಂಗ್ ಹಾಕಿಟ್ಕೊಡಿ. ನೋಡಿ ಈ ಥರ ನೀವು ಡ್ರಾಯಿಂಗು ಹತ್ತಿರಕ್ಕೆ ತೋರಿಸ್ತಾ ಇದ್ದೀನಿ. ಈ ಥರ ನೀವು ಇಷ್ಟು ಮೆಜರ್ಮೆಂಟ್ ನಾನು ಇವಾಗ ಈ ಫ್ರಾಕಿಗೆ ಅಳತೆ ಮಾಡ್ತೀನಿ. ನೋಡಿಕೊಂಡು ನೀವು ಕಲಿಬೇಕಾದವರು ಈ ಥರ ಡ್ರಾಯಿಂಗ್ ಮಾಡಿಕೊಂಡು ಫಸ್ಟ್ ಪೇಪರ್ ಕಟ್ಟಿಂಗ್ ಹಾಕ್ಕೊಂಡು ಆಮೇಲೆ ನೀವು ಕಟ್ ಮಾಡಿ. ನೋಡಿ ನಾನು ಯಾವ ಥರ ಮೆಜರ್ಮೆಂಟ್ ತಗೊತೀನಿ ಅಂತಂದ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ಇದು ಶೋಲ್ಡರು ಒಂದು 10 ಇದೆ. 10ರಲ್ಲಿ 5 ಇಂಚ್ ತಗೊತೀನಿ. ಯಾವಾಗಲೂ ಹಿಂಗೆ ತಗೋಬೇಕಾದ್ರೆ ನಾವು ನೋಡಿ ಈ ಥರ ತಗೋಬೇಕಾದ್ರೆ 10 ಇಂಚು, 10 ಇಂಚರಲ್ಲಿ 10 ಇಂಚು, ಅದರಲ್ಲಿ ಅರ್ಧ ಅಂದರೆ 5 ಇಂಚ್ ಬರುತ್ತೆ. ನೆಕ್ಗೆ ಹಿಂಗೆ ತಗೋಬೇಕಾದ್ರೆ ಕ್ಲೋಸ್ ಮಾಡ್ಕೋಬೇಕು. ಯಾವಾಗಲೂ ಯಾರಿಗೇ ಆಗಲಿ ಇದು ಕ್ಲೋಸ್ ಕಾಲರ್ ನೆಕ್ ಇಡೋದ್ರಿಂದ 4 ಇಂಚ್ ಸಾಕಿದ್ದು. ಹಿಂದ್ಗಡೆ 1 ಇಂಚು ಡೀಪು, ಮುಂದ್ಗಡೆ 2 ಇಂಚು ಡೀಪು ಸಾಕು. ಕಂಕ್ಳು ನೋಡಿ, ಕಾಲರ್ ಇಡದೇ ಇದ್ದರೆ 2.5 ಇಟ್ಕೊಳ್ಳಿ. ಕಾಲರ್ ಇಡೋಂಗಿದ್ರೆ 2 ಇಂಚ್ ಸಾಕು. 4.5ಗೆ ಕಂಕ್ಳು ತಗೊತಾ ಇದ್ದೀನಿ. ನೋಡಿ ಇಲ್ಲಿ ಎದೆ ಸುತ್ತಳತೆ ಕಾಲು ಭಾಗ ಸ್ಟಿಚ್ಗೆಲ್ಲ ಸೇರಿಸಿ ಇದು ನೋಡಿ ಈ ಥರ ಎಳ್ಕೊಂಡು ಹಿಂಗೆ ಈ ಥರ ಎಳ್ಕೊಂಡು ನಾವು 12 ಇದೆ. ನಾನು 13 14 ಇಟ್ಕೊಂಡಿದ್ದೀನಿ. ಈ ಕಡೆ 1 ಇಂಚ್ ಸ್ಟಿಚ್ಗೆ ಹೋಗುತ್ತೆ, ಈ ಕಡೆ 1 ಇಂಚ್ ಸ್ಟಿಚ್ಗೆ ಹೋಗುತ್ತೆ. ಅದಕ್ಕೆ ನಮಗೆ 7 ಇಂಚ್ ತಗೊಂಡ್ರೆ ಮಿನಿಮಮ್ ನಮಗೆ 6 ಇಂಚ್ ಬರುತ್ತೆ. ಸ್ಟಿಚ್ ಮಾಡೋ ಅಷ್ಟರಲ್ಲಿ 6 ಇಂಚ್ ಬರುತ್ತೆ. ನೋಡಿ ಇವಾಗ ಬಾಡಿ ಲೆಂತ್ ಇಲ್ಲಿಂದ ಈ ಥರ ನೋಡಿ ಬಾಡಿ ಲೆಂತ್ ತಗೊತೀನಿ. ಬಾಡಿ ಲೆಂತ್ಗೆ ಇದು 10 ಇಂಚಿದೆ. 11 ಇಂಚ್ ತಗೋಬೇಕು ನಾವು. 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಯಾವಾಗಲೂ 1 ಇಂಚು ಯಾವಾಗಲೂ ಎಕ್ಸ್ಟ್ರಾ ತಗೋಬೇಕು. ನೋಡಿ ಸೊಂಟನೂ ಅಷ್ಟೇ. ಇದು 12 ಇದೆ. ನೋಡಿ ಇಲ್ಲಿಂದ ಇಲ್ಲಿಗೆ ಈ ಸ್ಟಿಚ್ ಇದೆಯಲ್ಲ ಇಲ್ಲಿವರೆಗೆ 11, 12 ಇದೆ. ಇದು ನಾನು 6 ಇಂಚ್ ತಗೊತಾ ಇದ್ದೀನಿ. ಯಾಕಂದರೆ ಇದು ಅಂಬ್ರೆಲಾದಲ್ಲಿ ಯಾವುದೂ ಸೈಡ್ ಸ್ಟಿಚ್ ಬರಲ್ಲ. ಇವರು ಸೈಡ್ ಸ್ಟಿಚ್ ಮಾಡಿದ್ದಾರೆ, ನಾನು ಇವಾಗ ಸ್ಟಿಚ್ ಮಾಡಲ್ಲ. ಹಂಗೆ ರೌಂಡಾಗಿ ಬರುತ್ತೆ ನಮ್ಮದು. ನೋಡಿ ಈ ಥರ 11 ಇಂಚ್ ಆದರೆ ಸಾಕು ನಮಗೆ. ಮಿನಿಮಮ್ ಅಂದರೆ 11 ಅಂದರೆ 5.5 ಬಂದರೂ ನಮ್ಗೆ ಸಾಕು. ನೋಡ್ಕೊಳ್ಳಿ ನಾನು ಯಾವ ಥರ ಇವಾಗ ನಾನು ಬಟ್ಟೆ ಕಟಿಂಗ್ ಮಾಡ್ತೀನಿ ಅಂತಂದ್ಬಿಟ್ಟು. ಫುಲ್ ಲೆಂತ್ ಬಂದು ನಮಗೆ 26 ಇಂಚ್ ಬರಬೇಕು. 26ರಲ್ಲಿ ನಮಗೆ 11 ಇಂಚು ಬಾಡಿಗೆ ಹೋಯಿತು. ಮಿಕ್ಕಿದ್ದು 15 ಇಂಚು ನೋಡಿ ಇಷ್ಟದ್ದಾದರೆ ಸಾಕು. ಈ ಮಗುಗೆ ಲಾಂಗಲ್ಲ, ಫುಲ್ಲು ಇಷ್ಟು ತಗೊತಾ ಇದ್ದೀನಿ. ನೋಡಿ ಇಷ್ಟು ತಗೊತೀನಿ ನಾನು. 26 ಇಂಚು ಇಷ್ಟು ಬೇಡ, ಇದು ಲಾಂಗ್ ಇದೆ, ಫುಲ್ ಇದೆ, ಬೇಡ ಇದು. ಇವಾಗ ನೋಡಿ ಇದು ಸೀರೆ ಪೀಸಲ್ಲಿ ನಾನು ತೋರಿಸ್ತಾ ಇದ್ದೀನಿ. 2 ಅಂಚುಗಳನ್ನು ನೋಡಿ ಹಿಂಗೆ ಮಡ್ಚ್ಕೋಬೇಕು. ನಮಗೆ ಹಿಂಗೆ ಮಡ್ಚ್ಕೊಂಡು ಇದು ಫೋಲ್ಡಿಂಗ್ ಬರಬೇಕು. ಈ ಕಡೆ ಫೋಲ್ಡಿಂಗ್ ಇರಬೇಕು ಮತ್ತು ಈ ಕಡೆಯೂ ಫೋಲ್ಡಿಂಗ್ ಇರಬೇಕು. ಆವಾಗ ನಾವು ಲೆಂತ್ ನೋಡ್ಕೋಬೇಕು ನಮಗೆ ಇಷ್ಟು ಬರುತ್ತಾ ಇಲ್ವಾ ಅಂತಂದ್ಬಿಟ್ಟು. ನೋಡಿ ಇಲ್ಲಿಂದ ನೋಡಿ ನಮಗೆ ಫುಲ್ ಲೆಂತು ಇದು 20 ಇಂಚ್ ಇದೆ. ಇಲ್ಲಿ 2 ಇಂಚ್ ಹೋದ್ರೂ ನಮಗೆ ಶೇಪ್ಗೆ 2 ಇಂಚ್ ಹೋದ್ರೂ ನಮಗೆ ನೋಡಿ ಹಿಂಗೆ ಕಟಿಂಗ್ ಬರುತ್ತೆ. ಇದು ಹಿಂಗೆ ಸೊಂಟಕ್ಕೆ ಈ ಕಡೆಯೂ 20 ಇಂಚ್ ಇರಬೇಕು ನಮಗೆ. ಈ ಕಡೆ 20 ಇದ್ದರೆ ಈ ಕಡೆಯೂ 20 ಇರಬೇಕು. ನೋಡಿ ಕ್ರಯಾನ್ಸ್ ಇವಾಗ 20 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಕಡೆ 20 ಇಂಚು ಟೋಟಲ್ ಎಲ್ಲನೂ 20 ಇಂಚೇ ಬರಬೇಕು ನಮಗೆ ಇಲ್ಲಿಂದ.
ಫುಲ್ ಎಲ್ಲನೂ ಇದು 20 ಇಂಚೆ ಬರಬೇಕು ನೋಡಿ ನಮಗೆ. ಫುಲ್ ಎಲ್ಲನೂ 20 ಇಂಚು. ಇದು ಗೋಲ್ ಈ ಥರ ಬರಬೇಕು. ಇವಾಗ ಸೊಂಟ ನಮಗೆ ನೋಡಿ, ಸೊಂಟ ಇಟ್ಕೋಬೇಕಾದ್ರೆ ಇಲ್ಲಿ ಈ ಪಾಯಿಂಟ್ಗೆ 2 ಇಂಚ್ ತಗೊತಾ ಇದ್ದೀನಿ ನಾನು. ಇಲ್ಲಿಂದ 2 ಇಂಚು, ಇದು 2 ಇಂಚ್ ತಗೊತೀನಿ. ಒಟ್ಟು ನಮಗೆ 5.5 ಇಂಚ್ ಬರಬೇಕು. ಅದರಿಂದ ನೋಡ್ಕೋಬೇಕು, ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ. ಇವಾಗ ಇಲ್ಲಿಂದ ಇಲ್ಲಿಗೆ 1 ಇಂಚ್ ತಗೊತೀನಿ ನಾನು ಶೇಪ್ಗೆ. ಇವಾಗ ನೋಡಿ ಈ ಥರ ಡ್ರಾಯಿಂಗ್ ಹಾಕ್ಕೋಬೇಕು ನಾವು. ಯಾವಾಗಲೂ ಈ ಥರ ಡ್ರಾಯಿಂಗ್ ಹಾಕಿದ್ರೆ ಈ ಮೆಜರ್ಮೆಂಟ್ ನೋಡ್ಕೋಬೇಕು ನೋಡಿ. ಟೇಪಲ್ಲಿ ಹಿಂಗೆ ಇಟ್ಕೊಂಡ್ಬಿಟ್ಟು ನೋಡಿ 2.5 3.5 ಸಾಕು, ಇಷ್ಟೇ ಬರುತ್ತೆ. ಯಾಕಂದರೆ ಇದು 4 ಎಳೆ ಇದೆಯಲ್ಲ, 4 ಎಳೆಗೆ ನಮ್ಗೆ ಅರ್ಧಕ್ಕೆ ಬಂದು ನಮ್ಗೆ 5.5 ಇಂಚ್ ಬಂದರೆ ಸಾಕು. ಬೇಕಾದರೆ ಒಂದು ಸ್ವಲ್ಪ ಕಟ್ ಮಾಡ್ಕೋಬೋದು ನೋಡಿ ಈ ಥರ. ಇದು ಇದೇ ಥರನೇ ಅಂಬ್ರೆಲಾ ಫ್ರಾಕಿಗೆ ಕಟ್ಟಿಂಗು ಎಷ್ಟು ಬೇಕಾದರೂ ಇದು ಫೋಲ್ಡಿಂಗ್ ಇರಬೇಕು ನೋಡಿ, ಸ್ಟಿಚ್ ಬರಲ್ಲ ಇದು. ಆದ್ದರಿಂದ ಇಲ್ಲೂ ನಿಮಗೆ ಫೋಲ್ಡಿಂಗ್ ಬರಬೇಕು, ಈ ಸೈಡು ಫೋಲ್ಡಿಂಗ್ ಬರಬೇಕು. ಇದು ಈ ಕಡೆ ಬಾರ್ಡ್ರ್ ಇರೋದ್ರಿಂದ ನಾನು 20 ಇಂಚ್ ಅಷ್ಟೇ ತಗೊಂಡಿದ್ದೀನಿ. 20 ಇಂಚಲ್ಲಿ ನಮ್ಗೆ 2 ಇಂಚ್ ಹೋಯಿತು. 2 ಇಂಚ್ ಹೋಯಿತು ಅಂತಂದರೆ 18 ಇಂಚು ಮಿನಿಮಮ್ ನಮ್ಗೆ ಉದ್ದ ಬರುತ್ತೆ. ಅಕಸ್ಮಾತ್ ಸೊಂಟಕ್ಕೆ ನಮ್ಗೆ ಸಾಕಾಗಲಿಲ್ಲ ಅಂದರೆ ನೋಡಿ, ಇಲ್ಲಿ ಇನ್ನೊಂದು 1/2 ಇಂಚ್ ಕಟ್ ಮಾಡ್ಕೋಬೋದು. ಕಡಿಮೆನೇ ಇರಬೇಕು. ಬೇಕಾದಾಗ ಸೊಂಟ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಪಾಯಿಂಟ್ಗೆ ಇಟ್ಕೊಂಡು ಸ್ವಲ್ಪ ಶೇಪ್ ತಗೋಬೋದು. ಇದು ನೋಡಿ ಈ ಥರ ನಾನು ಇವಾಗ ಕಟ್ ಮಾಡ್ತಾಯಿದ್ದೀನಿ. ಇಷ್ಟು ಬಂತು ನೋಡಿ. ಇದು ಒಂದೇ ಶೇಪು, ಎಲ್ಲ ಕಡೆಯೂ 20 ಇಂಚೇ ತಗೊಂಡಿದ್ದೀನಿ ನಾನು, ಇಲ್ಲಿಂದನೂ ಫುಲ್ ಟೋಟ್ಲಿಂದ. ಇವಾಗ ಇಲ್ಲಿಂದ 2 ಇಂಚ್ ಹೋಯ್ತಲ್ವ ನಮಗೆ ನೋಡಿ, 18 ಇಂಚೇ ಬರಬೇಕು ನೋಡಿ. ಎಲ್ಲ ಕಡೆಯೂ 18 ಇಂಚು, ಈ ಕಡೆಯೂ 18 ಇಂಚು. ಹಿಂಗೆ ನೀವು ಸ್ಕೆಚ್ ಹಾಕ್ಕೊಂಡ್ಬಿಡ್ಬೇಕು. ಈ ಥರ ಸ್ಕೆಚ್ ಹಾಕ್ಕೊಂಡ್ರೆ ನೀವು ನೀಟಾಗಿ ಬರುತ್ತೆ ನೋಡಿ. ಒಂದು ಇಂಚ್ ಜಾಸ್ತಿ ಇಟ್ಕೊಳ್ಳಿ. 1 ಇಂಚ್ ಜಾಸ್ತಿ ಇಟ್ಕೊಂಡ್ರೆ ನಿಮಗೆ ಆವಾಗ ಕ್ಲೀನಾಗಿ ಬರುತ್ತೆ. ಇದು ಅಕಸ್ಮಾತ್ ಸೊಂಟ ಕಡಿಮೆ ಆದ್ರೂ ಒಂದು ಸೀರೆ ಇಲ್ಲ, ನಾನು ಇವಾಗ ಒಂದು ಫ್ರಾಕ್ ಹೊಲ್ದಿದ್ದೀವಿ ಫ್ರಿಲ್ದು. ಇವಾಗ ಉಳಿದಿರೋ ಪೀಸಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ಈ ಥರ ಯಾವುದಾದ್ರೂ ಪೀಸ್ ದಪ್ಪದ ಸೀರೆಗಳಿದ್ರೆ ಲೈನಿಂಗ್ ಕೊಟ್ಟು ಈ ಥರ ಕಟ್ ಮಾಡಿಕೊಡಿ. ನಮಗೆ ಈ ಥರ ಬರುತ್ತೆ ನೋಡಿ. ಇವಾಗ ನೋಡಿ ಈ ಥರ ಬರುತ್ತೆ. ಇದು ಇವಾಗ ಬಾಡಿಗಾಗುತ್ತೆ ಮೇಲೆ. ಇದು ನೋಡಿ ಇಷ್ಟು ಗೋಲ್ ಬರುತ್ತೆ ನೋಡಿ ಫ್ರಾಕ್. ಈ ಥರ ಬರುತ್ತೆ ನೋಡಿ ಗೋಲ್. ಇನ್ನು ಏನಾದರೂ ಸೊಂಟ ಸಾಲದೇ ಇದ್ದರೆ ಇವಾಗ ನಮಗೆ ಇದು ಮಿನಿಮಮ್ಮು 11 ಇಂಚ್ ಬೇಕು. 11 ಇಂಚ್ ಇಲ್ಲ ಅಂದರೆ ಒಂದು ಸ್ವಲ್ಪ ಕಡಿಮೆ ಇದ್ದರೂ ಕಟ್ ಮಾಡ್ಕೋಬೋದು. ಇದು ಎಕ್ಸ್ಪೆಂಡ್ ಆಗುತ್ತೆ ನೋಡಿ. ಇದು ನೋಡಿ ಇವಾಗ 9.5 ಇದೆ. ಇನ್ನೊಂದು ಸ್ವಲ್ಪ ನಾವು ಈ ಒಂದು 1/2 ಇಂಚ್ ಕಟ್ ಮಾಡಿಕೊಂಡ್ರೆ ನಮಗೆ ಇದು ಅಗಲ ಬರುತ್ತೆ ನೋಡಿ. ಈ ಥರ ಇಟ್ಕೊಂಡು ನಮ್ಗೆ ಕಡಿಮೆ ಬಂತು ಅಂದರೆ ಹಿಂಗೆ ನೋಡಿ 4 ಫೋಲ್ಡಿಂಗ್ ಇಟ್ಕೊಂಡು ಕಡಿಮೆ ಇಟ್ಕೊಂಡು ನೋಡಿ ಈ ಥರ ಕಟ್ ಮಾಡ್ಕೋಬೋದು. ಒಂದೇ ಲೆವೆಲ್ ಬಂದುಬಿಡುತ್ತೆ ನೋಡಿ. ಇವಾಗ ನೋಡಿ ಸಾಕು. ಈ ಮಗು ಸಣ್ಣ ಇರೋದ್ರಿಂದ ಇಷ್ಟೇ ಸೊಂಟ ಸಾಕು ನೋಡಿ. ಈ ಥರ ಫ್ರಾಕು ಹಿಂಗೆ ಬರುತ್ತೆ ನೋಡಿ. ಅವಾಗ ಅಂಬ್ರೆಲಾ ಫ್ರಾಕು ಗೋಲ್ ಹಿಂಗೆ ಬರುತ್ತೆ ಈ ಥರ. ಇದು ರೆಡಿ ಆದಮೇಲೆ ನಿಮ್ಗೆ ಲೈನಿಂಗು ಇದೇ ಥರ ಕಟ್ ಮಾಡ್ಕೋಬೇಕು. ಇವಾಗ ಲೈನಿಂಗಿಗೆ ನೋಡಿ, ಲೈನಿಂಗ್ ಇಷ್ಟು ಗೋಲ್ ಇಲ್ಲ,
ಕಡಿಮೆ ಇದೆ ನೋಡಿ, ಇದೇ ಫೋಲ್ಡಿಂಗೆ ಇದೇ ಥರನೇ ಫೋಲ್ಡ್ ಮಾಡ್ಕೋಬೇಕು. ಇದೇ ಫೋಲ್ಡು, ಇಲ್ಲೂ ಫೋಲ್ಡ್ ಬರುತ್ತೆ. ಇದು ಲೆಂತ್ ನೋಡಿಕೊಂಡು ನಾವು ನೋಡಿ ಇದೇ ಥರ ಇಟ್ಕೊಂಡು ಇಲ್ಲಿಂದ ಪಾಯಿಂಟ್ ತಗೊಂಡು ನೋಡಿ ಈ ತುದಿಯಿಂದ ತಗೋಬೇಕು. ಇದು ತುದಿಯಿಂದ ತಗೊಂಡು ನಮಗೆ ಎಷ್ಟು ಬರುತ್ತೆ ಅಂತಂದರೆ 15 ಇಂಚು ಸಾಕು. ಇವಾಗ 18 ಇಂಚಿದೆ ಅದು, ಇದಕ್ಕೆ 15 ಇಂಚೆ ಸಾಕು ನಮಗೆ ಲೆಂತ್. ನೋಡಿ ಇದು 15 ಇಂಚು. ಇದು ಇಲ್ಲಿಂದ 3 ಇಂಚ್ ತಗೊಂಡ್ರೆ ಸಾಕು, ನಮ್ಗೆ ಗೋಲ್ ಬರುತ್ತೆ. ನೋಡಿ ಇದು 4 ಭಾಗ ಅಲ್ವಾ, ಕರೆಕ್ಟಾಗಿ 2.5 ಬಂದಿದೆ. ಇದು ಸರಿ ಹೋಗುತ್ತೆ ನೋಡಿ. ಇದು ನೋಡಿ ಈ ಥರ ಇದೆಯಲ್ಲ, ನೋಡಿಕೊಂಡು ಈ ಥರ ಕಟ್ ಮಾಡ್ಕೊಂಡು ಆಮೇಲೆ ಇಷ್ಟು ಗೋಲ್ ಬರುತ್ತೆ ನೋಡಿ ಲೈನಿಂಗ್. ಇದಕ್ಕೆ ಇಷ್ಟು ಲೈನಿಂಗ್ ಬರುತ್ತೆ. ಈ ಥರ ಇಷ್ಟು ಲೈನಿಂಗಿಗೆ ನಾವು ಸ್ಟಿಚ್ ಮಾಡ್ಕೊ. ಇದು ಎಕ್ಸ್ಪೆಂಡ್ ಆಗುತ್ತೆ ಮೇಲಿಂದು, ಇದು ಅಷ್ಟೇ ಎಕ್ಸ್ಪೆಂಡ್ ಆಗಲ್ಲ ಈ ಬಟ್ಟೆ ಕಾಟನ್. ಅದಕ್ಕೆ ಸ್ವಲ್ಪ ಕಡಿಮೆನೇ ಮಾಡ್ಕೋಬೇಕು ಲೈನಿಂಗಿಂತ. ನೋಡಿ ಹಿಂಗೆ ಬರುತ್ತೆ ನೋಡಿ, ಈ ಥರ ಸ್ಟಿಚ್ ಮಾಡ್ಕೊ. ಇದು ಫಸ್ಟ್ ಫುಲ್ಲು ನೋಡಿ, ಒಂದು ಫೋಲ್ಡು ಈ ಥರ ಹೊಲ್ಕೋಬೇಕು ನೋಡಿ, ಒಂದೇ ಫೋಲ್ಡ್ ಬರಬೇಕು ಹಿಂಗೆ ಸಣ್ಣದಾಗಿ ಸ್ಟಿಚ್ ಮಾಡಿ. ಇದು ಹಂಗೆ ಮಾಡಿ. ಈಗ ನಿಮಗೆ ಬಾಡಿ ತೋರಿಸ್ತೀನಿ ನೋಡಿ. ಇದರಲ್ಲಿ ಈ ಥರ ಬಾಡಿ ನಮಗೆ ಬಾರ್ಡ್ರ್ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಬೇಡ. ನೋಡಿ ಇವಾಗ ಬಾಡಿ ಕಟ್ ಮಾಡ್ತಾಯಿದ್ದೀನಿ ನಾನು. ಬಾಡಿಗೆ ಉದ್ದ 11 ಇಂಚು, ಅಗಲ 7 ಇಂಚು, ಸೊಂಟ 6 ಇಂಚು, ಭುಜ 5, ಕತ್ತು 2, ಕತ್ತಿನ ಉದ್ದ ಬಂದು, ಕತ್ತಿನ ಉದ್ದ ಅಂದರೆ ಇದು ಬರುತ್ತೆ. ಕತ್ತು ಅಂದರೆ ಇಲ್ಲಿಂದ ಇಲ್ಲಿಗೆ 2 ಬರುತ್ತೆ. ನನಗೆ ಬಾರ್ಡ್ರ್ ಫ್ರಂಟ್ಗೆ ಹಾಕೋದ್ರಿಂದ ನಾನು ಈ ಕಡೆ ಓಪನ್ ಇಟ್ಕೊತಾ ಇದ್ದೀನಿ. ಇಲ್ಲ ಅಂದರೆ ನೋಡಿ ನಾವು ಹಿಂಗೆ ಇಟ್ಕೋಬೇಕಾಗುತ್ತೆ. ಹಿಂಗೆ ಇಟ್ಕೊಂಡು ಇದು ಮಾಡಬೇಕು. ಈ ಬಾರ್ಡ್ರು ಹಂಗೆ ನಾನು ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ ಲೈನಿಂಗಲ್ಲೇ. ಅದಕ್ಕೆ ನಿಮ್ಗೆ ತೋರಿಸ್ತೀನಿ ಲೈನಿಂಗಿಗೆ ನಾನು ಯಾವ ಥರ ಬಾರ್ಡ್ರ್ ಹಾಕ್ತೀನಿ ಅಂತಂದ್ಬಿಟ್ಟು. ಈ ಥರ ಬಾರ್ಡ್ರ್ ಇದ್ದರೆ ಪ್ಲೈನ್ ಇಲ್ದಿರೋ ಫ್ರಾಕ್ ಚೆನ್ನಾಗಿರುತ್ತೆ ನೋಡಿ. ಈ ಥರ ಮಾಡ್ಕೊಳ್ಳಿ. ಈ ಥರ ಫ್ರಾಕ್ ಕಟ್ಟಿಂಗ್ದು ಒಂದು ಪೇಪರ್ ಇಟ್ಕೊಂಡಿದ್ರೆ ನೀವು ಈಸಿ ಆಗುತ್ತೆ ನೋಡಿ. ಈ ಥರ ಮಾಡಿಕೊಂಡು ನೋಡಿ ಹಿಂಗೆ ಮಾಡಿಕೊಂಡು 2 ಇಂಚು, 2.5, 4.5, 7 ಇಂಚು, 6 ಇಂಚು, ಈ ಥರ 4 ಪೀಸು ನಾನು ಒಂದೇ ಸಲ ಕಟ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಯಾವ ಥರ ಲೈನಿಂಗ್ ಹಾಕ್ತಿದ್ವಿಲ್ಲ ಅದಕ್ಕೆ ಈ ಥರ ಬಾರ್ಡ್ರಿಗೆ ನಾವು ಹೊಲ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಬಾರ್ಡ್ರಿಗೆ ಇಷ್ಟು ಸ್ಟಿಚ್ಗೆ ಹೋಗುತ್ತೆ ಇದು ನೋಡಿ. ಈ ಥರ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಬಾರ್ಡ್ರ್ ಪ್ಲೈನ್ ಇಲ್ದಿರ ನಮಗೆ. ಫಸ್ಟು ಈ ಥರ ಲೆಂತ್ಗೆ ನಾವು ಕಟ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ. ಈ ಥರ ನೋಡಿ, ಈ ಥರ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಧಾನಕ್ಕೆ ನೋಡ್ಕೊಳ್ಳಿ ಇದನ್ನು, ಯಾಕಂದರೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ. ನೋಡಿ ಇದು ಇಷ್ಟು ಕಟ್ ಮಾಡಿಬಿಡಿ. ಸ್ಲೀವ್ಲೆಸ್ ಹಾಕಿದ್ದು ಇದು 4 ಕಟ್ ಮಾಡ್ಕೊಂಡ್ಬಿಡಬೇಕು. ಸ್ಲೀವ್ಗೆ ಒಂದೇ ಶೇಪ್ ಇಟ್ಟಿದ್ದೀನಿ ನಾನು. ಡಬಲ್ ಶೇಪ್ ಇಟ್ಟರೆ ಫ್ರಂಟ್ ಒಂದು ಬ್ಯಾಕ್ ಒಂದು ಇಟ್ಕೋಬೇಕು. ಒಂಚೂರು ಸ್ಟಿಚ್ಚಿಗೆ ಹೋಗುತ್ತೆ ಅಂತಂದ್ಬಿಟ್ಟು ಇದು ನಾನು ಇದು ಮಾಡ್ತಾಯಿದ್ದೀನಿ ನೋಡಿ. ನೀವು ಈ ಥರ ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ, ಬಟ್ಟೆ ಕದಲಲ್ಲ. ಈ ಥರ ಬರುತ್ತೆ ನೋಡಿ. ಈ ಥರ ಇದು ಫ್ರಂಟದ್ದು ಮಾತ್ರ ನೆಕ್ ಕಟ್ ಮಾಡ್ತಾಯಿದ್ದೀನಿ ನಾನು, ಬ್ಯಾಕ್ ಇಲ್ಲ. ಬ್ಯಾಕ್ ಇದು 1 ಇಂಚ್ ತಗೊಂಡ್ರೆ ಸಾಕು. ನೀವು ಇಲ್ಲಿಂದ 1 ಇಂಚು ನೋಡಿ ಈ ಥರ ಬ್ಯಾಕ್ ನಾನು ತೆಗೆದಿದ್ದೀನಿ ಫಸ್ಟೇ. ಇದಿದೆ, ಇದನ್ನೇ ಇಟ್ಕೊಂಡು ನೀವು ಕಟ್ ಮಾಡ್ಕೋಬೋದು ನೋಡಿ. ಈ ಥರ ಕಟ್ ಮಾಡ್ಕೊಳ್ಳಿ.
ಈ ಥರ ಕಟ್ ಮಾಡ್ಕೊಂಡು ಇದಕ್ಕೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಉಗ್ಸೋದು ಇಟ್ಕೋಬೋದು. ಇಲ್ಲ ಅಂದರೆ ಲೈನಿಂಗಲ್ಲಿ ನಾವು ಹೊಲ್ಕೊಂಡ್ಬಿಡ್ಬೋದು. ಇದು ಲೈನಿಂಗ್ ಕಟ್ ಮಾಡ್ತಾಯಿದ್ದೀನಿ. ಲೈನಿಂಗ್ಗೆ ನಾನು ಶೇಪ್ ತೆಗಿಯಲ್ಲ, ಹಂಗೆ ಸ್ಟಿಚ್ ಆಗಿದ್ದಾದಮೇಲೆ ಕಟ್ ಮಾಡ್ಕೊತಾರೆ, ಯಾಕಂದರೆ ಕಷ್ಟ ಆಗುತ್ತೆ ಅಲ್ವಾ. ಅದಕ್ಕೆ ನೋಡಿ ಈ ಥರ ಸ್ಟಿಚ್ಗಳು ಹಾಕಿದ್ಮೇಲೆ ಇದು ಕಟ್ ಮಾಡ್ಕೋಬೇಕು ನೆಕ್, ಅವಾಗ ನೀಟಾಗಿ ಬರುತ್ತೆ ನಮಗೆ. ನೋಡಿ ಈ ಥರ ಫ್ರಂಟು ಬ್ಯಾಕ್ ಎರಡೂ ಕೊಟ್ಟಿದ್ದೀನಿ. ನೋಡಿ ಈ ಥರ ನಿಮಗೆ ಫುಲ್ ರೆಡಿ ಆದಮೇಲೆ ಇವಾಗ ಅದು ಯಾವ ಥರ ಅವರು ಲೈನಿಂಗ್ ಹಾಕಬೇಕು ಅಂತ, ಲೈನಿಂಗ್ ನೋಡಿ ಈ ಥರ ಇಟ್ಕೋಬೇಕು. ಲೈನಿಂಗು ಕೆಳಗಡೆಗೆ ಫುಲ್ ನೆಕ್ಗೆ ಹಾಕ್ಬೇಕಾದ್ರೆ ಫಸ್ಟು ರಿವರ್ಸ್ ಹಾಕಿ ಮತ್ತು ಉಲ್ಟಾ ಮಾಡ್ಕೋಬೇಕು. ಇದನ್ನು ಉಲ್ಟಾ ಮಾಡಿಕೊಂಡ್ರೆ ಅವಾಗ ಚೆನ್ನಾಗಿ ಬರುತ್ತೆ. ಇದನ್ನು ಅಷ್ಟೇ ಫಸ್ಟ್ ಹಾಕ್ಕೊಂಬಿಡ್ಬೇಕು. ಇಲ್ಲಿ ಮಾತ್ರ ಹೊಲಿಬಾರ್ದು, ಇಲ್ಲಿ ಫಸ್ಟ್ ಡಬಲ್ ಸ್ಟಿಚ್ಚು. ಯಾವಾಗಲೂ ನೆಕ್ ಪೀಸ್ ಹೊಲಿಯುವಾಗ ಈ ಥರ ಡಬಲ್ ಸ್ಟಿಚ್ ಮಾಡ್ಕೋಬೇಕು. 1/4 ಇಂಚಷ್ಟು, ಈ 1/4 ಇಂಚು ಅಂದರೆ ನಮಗೆ ಇಷ್ಟು ಬರುತ್ತೆ ನೋಡಿ. ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಇಷ್ಟು ಬರಬೇಕು ಸ್ಟಿಚ್ಚು. ಇಲ್ಲೂ ಅಷ್ಟೇ ತುಂಬ ಎಂಡ್ಗೆ ಹಾಕ್ಕೋಬಾರ್ದು, ಸ್ವಲ್ಪ ಪೀಸ್ ಬಿಡಬೇಕು ನಾವು. ಆವಾಗ ನಮ್ಗೆ ಚೆನ್ನಾಗಿ ಇದು ಬರುತ್ತೆ ನೋಡಿ. ಡಬಲ್ ಸ್ಟಿಚ್ ಮಾಡ್ಕೋಬೇಕು ಇದೆಲ್ಲ. ಆಮೇಲೆ ಕಚ್ ಮಾಡಬೇಕು. ಇದೆಲ್ಲ ತೋರಿಸ್ತೀನಿ ಇದು ನಿಮಗೆ. ಈ ಥರ ನೀವು ಹೊಲ್ಕೊಳ್ಳಿ ಮನೆಯಲ್ಲಿ ಆರಾಮಾಗಿ. ಹಳೆ ಸೀರೆನೇ ಅಲ್ವಾ, ವೇಸ್ಟ್ ಆದರೂ ಒಂದು ಪರವಾಗಿಲ್ಲ. ಈ ಥರ ರೂಢಿ ಮಾಡ್ಕೊಳ್ಳಿ. ಒಂದೊಂದೇ ಮಿಷಿನ್ ಇದ್ದರೆ ಫಸ್ಟ್ ಮಿಷಿನನ್ನು ತಗೊಳ್ಳಿ. ನೋಡಿ ಈ ಥರ ಇದು ನೆಕ್ಕು ಹೊಲಿಯಲ್ಲ, ಹಂಗೆ ಬಿಟ್ಟಿರ್ತೀನಿ. ಮತ್ತೆ ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ ಲೈನಿಂಗ್ ಹಾಕ್ಸಿದ್ದೀನಿ. ಇವಾಗ ಇದು ಔಟ್ಲೈನ್ ಇದೆಯಲ್ಲ, ಇದೆಲ್ಲ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಅವ್ರಿಗೆ ಬರಲ್ಲ ಅಂತಂದ್ಬಿಟ್ಟು ಫಸ್ಟ್ ಸ್ವಲ್ಪ ಜಾಸ್ತಿ ಬಿಟ್ಟಿರ್ತೀವಿ. ಈ ಥರ ಎಲ್ಲ ಕಟ್ ಮಾಡ್ಕೊಂಬಿಡ್ಬೇಕು. ಎಲ್ಲ ಎಕ್ಸ್ಟ್ರಾ ಇರೋದೆಲ್ಲನೂ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಕಟ್ ಮಾಡ್ಕೋಬೇಕೆಲ್ಲನೂ. ನೆಕ್ಕಿಗೂ ಅಷ್ಟೆ ಈ ಥರ ನೆಕ್ ಹತ್ರನೂ ಕಚ್ಚುಗಳು ಹಾಕ್ಕೋಬೇಕು. ಈ ಥರ ಕಚ್ಚು ಹಾಕ್ಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ ನೆಕ್. ಯಾವುದೇ ಒಂದು ನೆಕ್ ಹೊಲಿಲಿ ನಾವು ನೀಟಾಗಿ ಬರಬೇಕು ಅಂದರೆ ಈ ಥರ ಕಚ್ಚು ಮಾಡ್ಕೋಬೇಕೆಲ್ಲ. ಹಿಂದ್ಗಡೆ ಬ್ಲೌಸ್ಗೂ ಅಷ್ಟೇ ಡಿಸೈನ್ ಮಾಡೋವಾಗಲೂ ಹಿಂಗೆ ಕಟ್ ಮಾಡ್ಕೋಬೇಕು. ತುದಿಯಲ್ಲೇ ಕಟ್ ಮಾಡ್ಕೋಬೇಕು, ಜಾಸ್ತಿ ಕತ್ತರಿ ತೆಗಿಬಾರ್ದು. ನೋಡಿ ಈ ಥರ ಕಚ್ಚಾದಮೇಲೆ ಇದು ರಿವರ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಡಬಲ್ ಸ್ಟಿಚ್ ಹಾಕಿರೋದ್ರಿಂದ ಇನ್ನೊಂದು ಸ್ಟಿಚ್ ಬೇಕಾಗಿರಲ್ಲ. ಇಲ್ಲ ಅಂದರೆ ನಾವು ಇನ್ನೊಂದು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಡಬಲ್ ಹಾಕಿರೋದ್ರಿಂದ ನೋಡಿ ಈ ಥರ. ಈ ಹೊಲಿಯುವಾಗ ನೆಕ್ಕು ಪೀಸ್ಗೆ ಹಿಂಗೆ ಎಳ್ಕೋಬೇಕು ಕೆಳಗಡೆಗೆ, ಆವಾಗ ಇದು ಕಾಣಿಸಲ್ಲ ನಮಗೆ. ಈ ಥರ ನಮಗೆ ಬರುತ್ತೆ ನೋಡಿ. ಇವಾಗ ಇನ್ನೊಂದು ಪೀಸ್ಗೆ ಹಾಕ್ಬಿಟ್ಟು ಬ್ಯಾಕ್ಗೂ ಅದು ಕೊಡಿ, ಫ್ರಾಕ್ ಲಂಗ ಇದು ಅಂಬ್ರೆಲಾ ನೋಡಿ ಇದು ಬರುತ್ತಲ್ವ. ಈ ಥರ ನೋಡಿ ನಮಗೆ ಇಷ್ಟು ಜಾಯಿಂಟ್ಗೆ ಹೋಗುತ್ತೆ ನೋಡಿ ಈ ಥರ. ಆವಾಗ ನಮಗೆ ಫ್ರಾಕಿಗೆ ಈ ಥರ ಬರುತ್ತೆ ನಮಗೆ ಫ್ರಾಕು. ಆವಾಗ ಇಷ್ಟು ಲೆಂತ್ ಬರುತ್ತೆ. ಇದಕ್ಕೆ ಲೈನಿಂಗ್ ಡಬಲ್ ಹೊಲ್ಕೋಬೇಕು. ಇವಾಗ ಲೈನಿಂಗ್ ಹೊಲಿಯೋಗ್ಲೂ ನಿಮ್ಗೆ ತೋರಿಸ್ತೀನಿ. ಒಳಗಡೆಗೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ಇದನ್ನು. ಇದೇ ಥರನೇ ಇದಿರುತ್ತಲ್ವ ಈ ಥರ ಲೈನಿಂಗು, ಈ ಲೈನಿಂಗು ನೋಡಿ ಇದು ಮೇಲೆ ಹಿಂಗೆ ಹಾಕ್ಕೊಂಬಿಡ್ಬೇಕು. ಫಸ್ಟ್ ಹಾಕ್ಕೊಂಬಿಟ್ಟು ಈ ಥರ ಶೇಪ್ ನೋಡಿ, ಇದು ಗೋಲ್
ಈ ಥರ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಒಂದು ಫುಲ್ ಲೈನು ಹಿಂಗೆ ಹೊಲ್ದ್ಬಿಟ್ಟು ಮತ್ತೆ ಅದಕ್ಕೆ ಅಟ್ಯಾಚ್ ಮಾಡಬೇಕು. ನಿಮಗೆ ನಾನು ತೋರಿಸ್ತೀನಿ ನೋಡಿ. ನೋಡಿ ಇನ್ನೊಂದು ಅಂಬ್ರೆಲಾ ಕಟ್ಟಿಂಗು ಇವರು ಮಾಡ್ತಾ ಇದ್ದಾರೆ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಥರನೂ ಮಾಡ್ಕೋಬೋದು ನೋಡಿ. ಈ ಥರ ಹಿಂದಕ್ಕೆ ಸ್ವಲ್ಪ ಇಟ್ಕೊಂಡು ನೋಡಿ, ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಲೈನ್ ಹಾಕಿ ಕ್ಲೀನಾಗಿ ಉದ್ದ ತಗೊಳ್ಳಿ. ಇವಾಗ ಈ ಥರ ನಾನು ಇನ್ನೊಂದು ಪೀಸ್ ಇದು ಬಾರ್ಡ್ರ್ ನಾನು ಇವಾಗ ಪಲ್ಲುದು ಫ್ರಾಕ್ ಬಾಡಿಗೆ ಹಾಕ್ಕೊತೀನಿ. ಇನ್ನೊಂದು ಪೀಸ್ ಇದು ನೋಡಿ. ಈ ಥರನೇ ನಿಮಗೆ 2 ಪೀಸ್ದು ತೋರಿಸ್ತಾ ಇದ್ದೀನಿ ನಾನು. ಲೈನ್ ಹಾಕಿ ಹಂಗೆ ಈ ತುದಿಯಿಂದ ಇಲ್ಲಿ ಕರೆಕ್ಟಾಗಿ ಇಟ್ಕೋಬೇಕು ನೋಡಿ. ಇನ್ನು ಸ್ವಲ್ಪ ಇಟ್ಕೊಂಡು ಹಿಂಗೆ ಪಾಯಿಂಟ್ಗೆ ನಾವು ಕ್ಲೀನಾಗಿ ಈ ಕಡೆ ಫೋಲ್ಡ್ ಇರಬೇಕು, ಈ ಕಡೆನೂ ಫೋಲ್ಡ್ ಇರಬೇಕು. ಮತ್ತೆ ಬೇಕಾದರೆ ಇದು ನೋಡಿ, ಇದು ಈಕ್ವಲಾಗಿ ಇಟ್ಕೋಬೋದು. ಹಿಂಗೆ ಇಟ್ಕೊ ಕ್ಲೀನಾಗಿ. ಇದು ಕರೆಕ್ಟಾಗಿ ಈ ತುದಿ ನೋಡಿ ಹಿಂಗಿರಬೇಕು. ಈ ಥರ ಇದ್ದರೆ ನಮಗೆ ಕ್ಲೀನಾಗಿ ಬರುತ್ತೆ ನೋಡಿ. ಹಾಕಿ ಕ್ಲೀನಾಗಿ ಡ್ರಾಯಿಂಗ್ ಹಾಕ್ಬಿಡಿ ನೋಡಿ. ಅವ್ರಿನ್ನ ಈಗ ಕಲಿತಾ ಇದ್ದಾರೆ. ನೀವು ಈ ಥರ ಕಲ್ತ್ಕೊಂಡು ನೀವೂ ಹಾಕ್ಕೊಳ್ಳಿ. ಈ ಥರ ಕಟ್ ಮಾಡಿ ಅದ್ರ ಮೇಲೆ ಈ ಥರ ಕತ್ರಿ ನೀಟಾಗಿ ಬರಬೇಕು. ಕಟ್ಟಿಂಗು ಚಿಕ್ಕದಾಗಿ ಹಿಂಗೆ ಕೈ ಇಟ್ಕೋಬೇಕು. ಹಿಂಗೆ ಅದೇ ಥರ ಬಾರ್ಡ್ರು. ಮತ್ತು ನಾನು ಪೈಪಿಂಗಾದರೂ ಇಟ್ಕೋಬೋದು, ಇಲ್ಲಾಂದರೆ ನಾವು ಸೆಂಟ್ರಿಗಾದರೂ ಹಾಕ್ಕೋಬೋದು ಬಾಡಿಗೆ. ನಾನು ಇವಾಗ ಪಲ್ಲುವಲ್ಲಿ ಬಾಡಿಗೆ ಶೇಪ್ ತಗೊತೀನಿ ಅವ್ರಿಗೆ. ಅದು ಹೊಲ್ದಾದ್ಮೇಲೆ ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ಥರ ನಾನು ಹೊಲಿಸಿದ್ದೀನಿ ಅಂತಂದ್ಬಿಟ್ಟು. ಇದು ಇನ್ನೊಂದು ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿಂದ ಇಲ್ಲಿಗೆ 2.5 ತಗೊಂಡು ಇಲ್ಲೂ 2.5ನೇ, ಇಲ್ಲೂ ಈ ಕಡೆಯೂ 2.5ನೇ. ಈ ಥರ ಹಿಂಗಾದರೂ ಕಟ್ ಮಾಡ್ಕೋಬೋದು. ನಮ್ಗೆ ಹೆಚ್ಚು ಕಡಿಮೆ ಬರುತ್ತೆ ಅಂದರೆ ಈ ಥರ ಆದರೂ ಕಟ್ ಮಾಡ್ಕೋಬೋದು. ಕಟ್ ಮಾಡಿ ನಮಗೆ ಎಲ್ಲ ಸೊಂಟದ ಸುತ್ತಳತೆ ಇವಾಗ 11 ಇಂಚು ಬರಬೇಕು ನೋಡಿ. ಅದರಲ್ಲಿ ಸ್ಟಿಚ್ಗೆಲ್ಲ ಹೋದ್ರೂ 10 ಇಂಚು ಬಂದ್ರೂ ನಮ್ಗೆ ಸಾಕು. ಗೋಲ್ ತೆಗೀರಿ ಎಲ್ಲ ಫುಲ್. ಸಾಕು ಫುಲ್ ಎಲ್ಲ ತೆಗಿ ಹಿಂಗೆ ನೋಡಿ. ಈ ಥರ ಇದಕ್ಕೆ ಇವಾಗ ಮೆರೂನ್ ಪೈಪಿಂಗ್ ಕೊಟ್ಟರೆ ಬಾರ್ಡ್ರು ಚೆನ್ನಾಗಿರುತ್ತೆ ನೋಡಿ. ಈ ಥರ ಇಲ್ಲ ಬಾರ್ಡ್ರ್ ಆದರೂ ಇಡ್ಬೋದು, ಚಿಕ್ಕದಾಗಿ ಕಟ್ ಮಾಡಿ. ಪೈಪಿಂಗ್ ಆದರೂ ಕೊಡ್ಬೋದು ನೋಡಿ. ಈ ಥರ ಈ ಎಡ್ಜಿಗೆ ಪೈಪಿಂಗ್ ಆದರೂ ಕೊಡ್ಬೋದು. ಆ ಮೆರೂನ್ ಪೀಸ್ ಬಾರ್ಡ್ರ್ ಸ್ವಲ್ಪ ನೋಡಿ. ಈ ಥರ ಅರ್ಧ ಮಾಡಿಬಿಟ್ಟು ಇದನ್ನು ನೋಡಿ. ಈ ಥರ ಆದರೂ ಇಷ್ಟಾದರೂ ಕೊಡ್ಬೋದು ಪೈಪಿಂಗು. ಈ ಥರ ಪೈಪಿಂಗ್ ಆದರೂ ಕೊಡ್ಬೋದು. ಇಲ್ಲಾಂದರೆ ಬಾರ್ಡ್ರೇ ಅಂದರೆ ಬಾರ್ಡ್ರ್ ಇಡೋಕ್ಕಾಗಲ್ಲ. ಅದರಿಂದ ಪೈಪಿಂಗ್ಗೆ ಮಾಡ್ಕೋಬೇಕು ಇದನ್ನು. ಇದು ರೌಂಡ್ ಶೇಪ್ ಇರೋದ್ರಿಂದ ಬಾರ್ಡ್ರು ಒಲಿಯೋಕ್ಕಾಗಲ್ಲ, ಇದು ಕ್ಲೀನಾಗಿ ಬರಲ್ಲ. ಅಲ್ಲಲ್ಲಿ ಈ ಥರ ಫೀಟ್ ಇಟ್ಕೋಬೇಕಾಗುತ್ತೆ. ಅದಕ್ಕೆ ಪೈಪಿಂಗ್ ಕ್ರಾಸ್ ಕಟ್ಟಿಂಗ್ ಬಾರ್ಡ್ರೇ ತೊಗೊಂಬಿಟ್ಟು ಇದನ್ನು ಪೈಪಿಂಗ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಫ್ರಾಕ್. ಈ ಥರ ನೀವು ಹಳೆ ಬಟ್ಟೆ ಸೀರೆ ಏನಾದರೂ ಇದ್ದರೆ ಮಕ್ಕಳಿಗೆ ಈ ಥರ ಹೊಲ್ದು ರೆಡಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಥರದ್ದೆಲ್ಲನೂ ನೀವು ಕಲಿಬೇಕು. ಕಲಿಯೋವರೆಗೆ ಬಟ್ಟೆಗಳಿಲ್ಲ ಅಂದ್ಕೋಬಾರ್ದು. ಮನೆಯಲ್ಲಿ ಯಾರಾದರೂ ಸೀರೆಗಳಿರ್ತಾವಲ್ಲ, ಅವರು ದಪ್ಪ ಸೀರೆ ಉಟ್ಕೊಳ್ಳಲ್ಲ ಅನ್ನೋವಂಥ ಸೀರೆಗಳಿಗೆಲ್ಲ ಲೈನಿಂಗು, ಇವಾಗ ಲೈನಿಂಗು ತರಿಸಿದ್ದೀನಿ. ಇದಕ್ಕೆ ಲೈನಿಂಗ್ ಹಾಕಿ ತೋರಿಸ್ತೀನಿ ನೋಡಿ. ಅವರು ಬಾಡಿ ಕಟ್ ಮಾಡ್ತಾಯಿದ್ದಾರೆ ನೋಡಿ, ಯಾವ ಥರ ಪೇಪರ್ ಇಟ್ಕೊಂಡು ಅಂತಂದ್ಬಿಟ್ಟು. ಸೀರೆಯಲ್ಲಿ ಅದು ಪಲ್ಲು ಇದೆ, ಅದರಲ್ಲಿ ಆ ಥರ ಕಟ್ ಮಾಡ್ತಾಯಿದ್ದಾರೆ ನೋಡಿ. ಕ್ಲೀನಾಗಿ ಶೇಪ ನೀಟಾಗಿ. ಇದು ಕಟ್ ನೀಟಾಗಿ ಹಂಗೆ ಇಟ್ಕೊಂಡು ಕೈ ಹಿಂಗೆ ಇಟ್ಕೊಂಡು ನಿಧಾನಕ್ಕೆ ಸ್ವಲ್ಪನೇ, ಕತ್ತರಿ ಜಾಸ್ತಿ ತೆಗಿಬಾರ್ದು. ಹಿಂಗೆ ತಿರ್ಸ್ಕೊಂಡು
ನೆಕ್ ಬೇಡ, ನೆಕ್ಕು ಹೊಲ್ದುಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ಳೋಣ, ಬೇಡ ನೆಕ್. ಬಫ್ ಸ್ಲೀವ್ಗೆ 13 ಇಂಚು ಅಗಲ ತಗೊತಾ ಇದ್ದೀವಿ, ಮತ್ತು ಉದ್ದ ಬಂದು 5 ಇಂಚ್ ತಗೊತಾ ಇದ್ದಾರೆ ನೋಡಿ. ಸಾಕು, ಕಟ್ ಮಾಡಿಬಿಡಿ ಈ ಕತ್ತಲ್ಲಿ. ಶೇಪ್ 3 ಇಂಚು, ಇಲ್ಲಿ 3.5, ಇಲ್ಲಿಂದ 4.25, ಇಲ್ಲಿಂದ 4, 3.25, 4. ಅವ್ರಿಗೆ ಶೇಪ್ ಬರೋಕ್ಕೆ ಈ ಥರ ನೀವು ಐಡಿಯಾ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡ್ರೆ ನಿಮಗೆ ನೀಟಾಗಿ ಬರುತ್ತೆ ನೋಡಿ. ಇಲ್ಲಿಂದ 4.25, ಇಲ್ಲಿಂದ 4 ಶೇಪ್ ತೆಗೆದು ಹಿಂಗಿಟ್ಕೊಂಡು ಡೌನ್ಗೆ ಹೋಗಿ ಒಂದು ಸ್ವಲ್ಪ ಕಟ್ ಮಾಡಿ. ಬಫ್ ಸ್ಲೀವ್ಗೆ ಬಾರ್ಡ್ರ್ ಕೊಟ್ಬಿಟ್ಟು ಬಫ್ ಸ್ಲೀವ್ ಇದಕ್ಕೆ ಲೈನಿಂಗ್ ಹಾಕ್ಬಿಡು ನೀಟಾಗಿ. ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರ ಹೆಣ್ಮಕ್ಳೆಲ್ಲ ಮನೇಲಿ ಈ ಥರ ಕಲ್ತ್ಕೊಳ್ಳಿ. ಎಲ್ಲ ಒಂದೊಂದು ಈ ಥರ ಹೊಲಿತಾ ಇದ್ದರೆ ಒಂದು ವೇಸ್ಟ್ ಆದರೂ ಪರವಾಗಿಲ್ಲ. ಮಕ್ಕಳು ಹಿಂಗೂ ಇರ್ತಾರಲ್ವ, ಚಿಕ್ಕ ಮಕ್ಕಳಿಗೆಲ್ಲ ಈ ಥರ ಹೊಲ್ದು ಹಾಕಿ. ಲಂಗ ಬ್ಲೌಸು, ಫ್ರಾಕ್ಗಳು, ಅಂಬ್ರೆಲಾ ಫ್ರಾಕು, ಮಾಮೂಲಿ ಫ್ರಾಕು, ವಿ ಶೇಪ್ ಫ್ರಾಕು ಎಲ್ಲ ಈ ಥರ ಒಂದು ಕಚ್ ಮಾಡ್ಕೊಳ್ಳಿ. ಸ್ಲೀವ್ಸ್ಗೆ ಕರೆಕ್ಟಾಗಿ ಕಚ್ ಮಾಡಿದ್ರೆ ನಮಗೆ ಲೆವೆಲ್ಲು ಕರೆಕ್ಟಾಗಿ ಇಷ್ಟೇ ಫ್ರಿಲ್ ಇಟ್ಕೋಬೇಕು ಅಂತ ಗೊತ್ತಾಗುತ್ತೆ ಇದು. ಮತ್ತು ಇದಕ್ಕೆ ಲೈನಿಂಗ್ ಹಾಕಬೇಕು ಸ್ವಲ್ಪ. ಸಾಕು. ಮಾರ್ಕ್ 13, 13 ಇದೆ. ಮಾರ್ಕ್ ಮಾಡಿ ಹಾಗೆ. ನೀಟಾಗಿ ಲೈನ್ ನಿಧಾನಕ್ಕೆ ಕಟ್ ಮಾಡಿ ನೀಟಾಗಿ. ನೋಡಿ ಈ ಥರ ಇದು ಮೇಲೆ ಪೀಸು, ಇದು ಸೀರೆ ಪೀಸು, ಇದು ಲೈನಿಂಗು ಯಾವಾಗಲೂ ಸ್ವಲ್ಪ ಕಡಿಮೆ ಇಟ್ಕೋಬೇಕು. ಇದಕ್ಕೆ ಲೈನಿಂಗು ಅಲ್ಲಿ ಕರೆಕ್ಟಾಗಿ ನೋಡಿ. ಈ ಥರ ಕಟ್ ಮಾಡಿಕೊಂಡ್ರೆ ನಾವು ಈ ಥರ ಡಬಲ್ ಸ್ಟಿಚ್ ಹಾಕ್ಕೋಬೇಕು. ಇದು ಒಳಗಡೆ ಹೋಗುತ್ತೆ ಇದು ನೋಡಿ, ಇದು ಲೈನಿಂಗು. ಇವಾಗ ನಾವು ಫೋಲ್ಡಿಂಗ್ ಮಾಡ್ಕೋಬೇಕಾದ್ರೆ ಒಂದು ಫೋಲ್ಡಿಂಗ್ ಮಾಡ್ಕೋಬೇಕು ನೋಡಿ. ಜಿಗ್ಜಾಗ್ ಆದರೂ ಮಾಡ್ಕೋಬೋದು. ಫಸ್ಟ್ ಒಂದು ಫೋಲ್ಡು ಈ ಅಂಬ್ರೆಲಾ ಕಟ್ಟಿಂಗ್ಗೆ ಈ ಥರ ಬರಬೇಕು ನೋಡಿ. ಈ ಥರ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಎಂಜೆ ಲಲಿತಾ. ನಿಮಗೆ ಫ್ರಾಕ್ ಎಲ್ಲ ರೆಡಿ ಆದಮೇಲೆ ನಾನು ತೋರಿಸ್ತೀನಿ ನಿಮಗೆ, ನೋಡಿ ಯಾವ ಥರ ಇದೆ ಅಂತ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು. ನೋಡಿ ಇವಾಗ ಲೈನಿಂಗಿಗೆ ಕಟ್ ಮಾಡ್ಕೊತಾ ಇದ್ದಾರೆ ಬಾಡಿಗೆ ಅವರು. ಈ ಥರ ನೀವು ಈಸಿಯಾಗಿ ಕಟ್ ಮಾಡ್ಕೋಬೋದು ನೋಡಿ.